ನಮಸ್ಕಾರ ವೀಕ್ಷಕರೇ, ನಮ್ಮ ಕುಕ್ರಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ಕೊಡ್ತಾ ಇರೋವಂಥ ರೆಸಿಪಿ ಬಂದು ಇತ್ಕದ ಬೇಳೆ. ಇದನ್ನು ನೀವು ಇತ್ಕದ ಬೇಳೆ ಗೊಜ್ಜಾದರೂ ಅನ್ನಿ, ಇಲ್ಲ ಗ್ರೇವಿನಾದರೂ ಅಂದ್ಕೊಳ್ಳಿ. ಆದರೆ ನಮ್ಮ ಮನೇಲಿ ನಮ್ಮ ತಾಯಿಯವರಿಂದ ಕಲ್ತಿರೋವಂಥ ರೆಸಿಪಿ ಇದು. ಈ ರೆಸಿಪಿನ ನಮ್ಮ ತಾಯಿಯವರು ಯಾವಾಗಲೂ ಇತ್ಕದ ಬೇಳೆ ಅಂತಲೇ ಹೇಳ್ತಾರೆ. ಇದೊಂದು ಡಿಫ್ರೆಂಟ್ ಸ್ಟೈಲ್ನಲ್ಲಿ ಇರೋವಂಥ ರೆಸಿಪಿ. ನಮ್ಮ ಕುಕ್ರಿ ಚಾನಲ್ಗೆ ಇನ್ನು ಯಾರ್ಯಾರು SSLC ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ಇತ್ಕದ ಬೇಳೆ ರೆಸಿಪಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಳ್ಳೋಣ. ನಾನು ಇಲ್ಲಿ 2 kg ಅವರೆಕಾಯಿನ ಬಳಸಿದ್ದೀನಿ. ಅವರೆಕಾಯಿನ ಸುಲಿದು ನೀರಿನಲ್ಲಿ ಓವರ್ನೈಟ್ ಸೋಕ್ ಮಾಡಿ ಬೆಳಗ್ಗೆ ಇತ್ಕಿಸಿದ ಮೇಲೆ ನನಗೆ 1/4ರಿಂದ 1.5 ಅಷ್ಟು ಇತ್ಕದ ಬೇಳೆ ಸಿಕ್ಕಿದೆ. ಅದನ್ನು ಬಳಸಿ ಇವತ್ತು ಇತ್ಕದ ಬೇಳೆ ರೆಸಿಪಿ ಮಾಡೋದನ್ನ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಒಂದು ಪೂರ್ತಿ ತೆಂಗಿನಕಾಯಿನ ಬಳಸಿದ್ದೀನಿ, ಅದನ್ನು ತುರಿದಿಟ್ಕೊಂಡಿದ್ದೀನಿ. ಇಲ್ಲಿ 3 ಟೊಮೆಟೊ ಹಣ್ಣಾಗಿರೋವಂಥದ್ದನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ 2 ಆನಿಯನ್, ಮೀಡಿಯಮ್ ಸೈಜ್ಡ್ ಆನಿಯನ್ನ ಫೈನಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಸಾಲೆ ಮಾಡಲಿಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. 2 ಆನಿಯನ್ನು ಒಂದು ಸ್ವಲ್ಪ ಮೀಡಿಯಮ್ ಸೈಜಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 2 ಗಾರ್ಲಿಕ್ ಪೌಡು ಮತ್ತು ಒಂದು 3 ಇಂಚಷ್ಟು ಶುಂಠಿನ ಬಳಸ್ತಾ ಇದ್ದೀನಿ. 1 ಟೊಮೆಟೊನ, ಒಂದು ದೊಡ್ಡದಾಗಿರೋ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ಡಾಗಿ. ಹಸಿ ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ, ಒಂದು 14 ಮೆಣಸಿನ್ಕಾಯಿ ಬಳಸ್ತಾ ಇದ್ದೀನಿ. ಇದು ನಿಮ್ಮ ಖಾರಕ್ಕೆ ಬೇಕಾದಷ್ಟು ಅಡ್ಜಸ್ಟ್ ಮಾಡ್ಕೋಬೋದು. ಸ್ವಲ್ಪ ಇತ್ಕದ ಬೇಳೆ, ಒಂದು 1/4 ಬಟ್ಲಷ್ಟು ಇತ್ಕದ ಬೇಳೆನ ಎತ್ತಿಟ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಒಂದು 14 ಒಣಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು 5 ಟೇಬಲ್ ಸ್ಪೂನ್ನಷ್ಟು ಧನಿಯಾ ಕಾಳನ್ನ ತೊಗೊಂಡಿದ್ದೀನಿ. ಸ್ಟೋನ್ ಫ್ಲವರ್ ಅಥವಾ ಕಲ್ಲು ಹೂವು ಅಂತ ಏನು ಹೇಳ್ತಾರೆ, ಅದನ್ನು 1/4 ಟೇಬಲ್ ಸ್ಪೂನ್ನಷ್ಟು ತೊಗೊಂಡಿದ್ದೀನಿ. ಗಸಗಸೆ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ನಷ್ಟು ಗಸಗಸೆ ತೊಗೊಂಡಿದ್ದೀನಿ. ಮತ್ತಿಲ್ಲಿ ಚಕ್ಕೆ, ಲವಂಗ ಮತ್ತು ಜಾಪತ್ರೆನ ತೊಗೊಂಡಿದ್ದೀನಿ. ಚಕ್ಕೆ 2 ಇಂಚು, ಒಂದು ಲವಂಗ 8 ತೊಗೊಂಡಿದ್ದೀನಿ ಮತ್ತು ಜಾಪತ್ರೆ ಸ್ವಲ್ಪ ತೊಗೊಂಡಿದ್ದೀನಿ. ತೇಜ್ಪತ್ತ 2 ತೊಗೊಂಡಿದ್ದೀನಿ. ಅಜ್ವೈನ್ ಅಥವಾ ಓಂ ಕಾಳು ಅಂತ ಏನು ಹೇಳ್ತೀವಿ, ಅದನ್ನು 1/4 ಟೇಬಲ್ ಸ್ಪೂನು. ಸಾಸಿವೆ 1/4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮೆಣಸು ಕಾಳು 1/4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮೆಂತ್ಯ ಕಾಳು 1/4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಸೋಂಫು 1/4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಜೀರಿಗೆ 1/4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇಲ್ಲಿ ಜಾಕಾಯಿ, 2 ಏಲಕ್ಕಿ ಮತ್ತು 2 ಮರಾಠಿ ಮೊಗ್ಗನ್ನ ತೊಗೊಂಡಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಬಳಸ್ತೀನಿ ಮತ್ತು ಒಂದು 7 ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಬಳಸ್ತೀನಿ. ಈಗ ಮಸಾಲೆ ಮಾಡ್ಕೊಳ್ಳೋದಕ್ಕೆ ಶುರು ಮಾಡೋಣ. ಒಂದು ಪ್ಯಾನ್ ಇಟ್ಕೊಳ್ಳೋಣ. ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ, ಅದಕ್ಕೆ ಧನಿಯಾ, ಸ್ಟೋನ್ ಫ್ಲವರ್ ಏನು ಹೇಳಿದ್ದೆ ಅದು, ಚಕ್ಕೆ, ಲವಂಗ, ಜಾಪತ್ರೆ, ಮೆಣಸುಕಾಳು, ಮಸ್ಟರ್ಡ್ ಸೀಡ್ಸು, ಅಜ್ವೈನ ಎಲ್ಲನೂ ಸ್ವಲ್ಪ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋ ಅಂಥದ್ದು. ಅದಕ್ಕೇ ಜೀರಿಗೆ, ಸೋಂಫು, ಏಲಕ್ಕಿ, ಜಾಕಾಯಿ ಸ್ಪೈಸಸ್ಸು, ಗಸಗಸೆ ಮತ್ತು ತೇಜ್ಪತ್ತ ಏನು ಇಟ್ಕೊಂಡಿದ್ದೆ 2, ಅದನ್ನು ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಸ್ವಲ್ಪ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಆಗಾಗ ತಿರುಗಿಸ್ಕೋತಾ ಇರಿ, ಸೊ ದಟ್ ಕೆಳಗಡೆ ಸೀಬಾರ್ದು ಅಂತ. ಮೆಣಸಿನ್ಕಾಯಿ, ರೆಡ್ ಚಿಲ್ಲೀಸು ಫ್ರೈ ಮಾಡ್ಕೊಳ್ಳೋಣ ಎಲ್ಲನೂ. ಎಣ್ಣೆ ಇಲ್ಲದೆ ಡ್ರೈ ರೋಸ್ಟ್ ಇದು. ಈಗ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ನಾನು ಏನು ತೊಗೊಂಡಿದ್ದೆ ಅದನ್ನು ಕೂಡ ಇದ್ರ ಜೊತೆಗೆ ಹಾಕ್ಕೊಳ್ಳೋಣ. ಹಸಿ ಮೆಣಸಿನ್ಕಾಯಿ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಕೊಂಡ್ರೆ ಸಾಕು, ಎಣ್ಣೆ ಹಾಕಿ ಹುರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಈ ರೆಸಿಪಿನಲ್ಲಿ. ಈರುಳ್ಳಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ 1/4 ಬಟ್ಲಷ್ಟು ಏನು ಇತ್ಕದ ಬೇಳೆ ಹೇಳಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಸ್ವಲ್ಪ ಚೆನ್ನಾಗಿ ಬಿಸಿ ಆಗೋದಕ್ಕೆ ಬಿಡೋಣ. ಈಗ ಇದ್ರ ಜೊತೆಗೆ ಟೊಮೆಟೊ ಹಣ್ಣು ಏನಿಟ್ಟಿದ್ದೆ ಅದನ್ನು ಹಾಕಿ ಎಲ್ಲವನ್ನು ಬಿಸಿ ಮಾಡೋದಕ್ಕೆ ಇಡೋಣ. ಎಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು, ಜಾಸ್ತಿ ಏನು ಎಣ್ಣೆ ಹಾಕೆಲ್ಲ ಫ್ರೈ ಮಾಡೋ ಅಂಥ ನೆಸೆಸಿಟಿನೇ ಇಲ್ಲ ಈ ರೆಸಿಪಿಗೆ. ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಈಗ ನಾನೇನು 1 ತೆಂಗಿನಕಾಯಿನ ಕಾಯಿ ತುರಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪೂರ್ತಿ ತೆಂಗಿನಕಾಯಿ ಬೇಕಾಗತ್ತೆ ನಾನು ಬಳಸ್ತಾ ಇರೋಂಥ ಇತ್ಕದ ಬೇಳೆಗೆ. ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ನೀರು ಹಾಕಿ ತುಂಬ ಸ್ಮೂತ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸ್ಮೂತ್ ಪೇಸ್ಟಾಗಿ ಮಾಡ್ಕೊಂಡಿದ್ದೀನಿ. ತರ್ತರಿ ಇದ್ದರೆ ಚೆನ್ನಾಗಿರಲ್ಲ ಅದಕ್ಕೆ. ಈಗ ಅದೇ ಮಿಕ್ಸಿ ಜಾರ್ಗೆ ನಾನೇನು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ
ಆ ಇಂಗ್ರೀಡಿಯೆಂಟ್ಸ್ ಎಲ್ಲವನ್ನು ಇವಾಗ ತಣ್ಣಗಾಗಿದೆ, ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡಿದ್ದೀನಿ ಸ್ಮೂತ್ ಪೇಸ್ಟಾಗಿ. ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ 7 ಟೇಬಲ್ ಸ್ಪೂನಷ್ಟು ಎಣ್ಣೆ ನಾನು ಏನು ಹೇಳಿದ್ದೆ ಅದನ್ನು ಹಾಕಿ ಎಣ್ಣೆ ಬಿಸಿ ಆಗಲಿಕ್ಕೆ ಬಿಡೋಣ. ಎಣ್ಣೆ ಬಿಸಿ ಆಗಿದೆ. ಈಗ ಅದಕ್ಕೆ ಏನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹೇಳಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆನಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದಕ್ಕೆ ಇದ್ಕದ ಬೇಳೆ ಏನು ತೊಗೊಂಡಿದ್ವಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರೋಣ. ಸೊ ಹಸಿ ವಾಸನೆ ಎಲ್ಲ ಹೋಗಿ ಕಾಳು ಕೂಡ ಹಾಗೆ ಬೆಂದ್ಕೊಳ್ಳುತ್ತೆ. ಈಗ ನೋಡಿ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ಫ್ರೈ ಮಾಡಿದ್ದೀನಿ. ಆಮೇಲೆ ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಹಾಗಾಗಿ ಅದು ಟೊಮೆಟೊ ಬೇಯೋ ಅಷ್ಟರಲ್ಲಿ ಇನ್ನೂ ಕೂಡ ಕಾಳು ತುಂಬ ಚೆನ್ನಾಗಿ ಬೆಂದ್ಕೊಳ್ತಾ ಇರುತ್ತೆ. ಈಗ ನಾನು ಏನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ, ಆ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೇನು ನೀರು ಹಾಕಿ ರುಬ್ಕೊಂಡಿದ್ದೆ ಸ್ಮೂತ್ ಪೇಸ್ಟಾಗಿ, ಅದನ್ನು ಕುಕ್ಕರ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಳು ಜೊತೆಗೆ. ಆ ಮಿಕ್ಸಿ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅಳ್ಳಾಡಿಸಿ ಹಾಕ್ಕೊಂಡಿದ್ದೀನಿ. ತುಂಬ ನೀರು ಹಾಕಬೇಡಿ, ಜಾಸ್ತಿ ಒಂಥರ ಸಾರು ಕನ್ಸಿಸ್ಟೆನ್ಸಿಗೆ ಬರ್ಕೊಡ್ದು. ಇದು ಒಂದು ಸ್ವಲ್ಪ ಗ್ರೇವಿ ಅಥವಾ ಗೊಜ್ಜು ಕನ್ಸಿಸ್ಟೆನ್ಸಿ ಏನಿರುತ್ತೆ ಆ ಕನ್ಸಿಸ್ಟೆನ್ಸಿ ಇದ್ದರೆ ತುಂಬ ರುಚಿಯಾಗಿರುತ್ತೆ. ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪನ್ನು ಹಾಕಿ ಸ್ವಲ್ಪ ಕಲಿಸ್ಕೊಳ್ಳೋಣ. ತಿರುಗಿಸ್ತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ತಿರುಗಿಸಿ ಅದನ್ನ ಕುದಿಯೋಕ್ಕೆ ಬಿಡೋಣ ಚೆನ್ನಾಗಿ. ಮಸಾಲೆ ಚೆನ್ನಾಗಿ ಕುದ್ಮೇಲೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಏನು ರುಬ್ಕೊಂಡಿದ್ವಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೂ ಸ್ವಲ್ಪ ನೀರು ಹಾಕಿ ಅಳ್ಳಾಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಕಾಯಿ ಮತ್ತು ಮಸಾಲೆ ಅದೆಲ್ಲ ಏನು ಹಾಕಿದ್ವಿ ಅದರದ್ದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಆಗಾಗ ತಿರುಗಿಸಿ ಕುದಿಸ್ಕೊಳ್ಳೋಣ, ಯಾಕಂದರೆ ಕೆಳಗಡೆ ಕಾಳು ಸೇರಿಕೊಂಡು ತಳ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಆಗಾಗ ತಿರುಗಿಸ್ತಾ ಇರಿ. ಚೆನ್ನಾಗಿ ಮಸಾಲೆ ಎಲ್ಲ ಕುದ್ದು ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೊಳ್ಳೋಣ. ಈಗ ನೋಡಿ ಈ ಕನ್ಸಿಸ್ಟೆನ್ಸಿಗೆ ನಾನು ಇಟ್ಕೊಂಡಿದ್ದೀನಿ. ಸ್ವಲ್ಪ ಪ್ಲೇಟನ್ನು ಮುಚ್ಚಿ ಕುದಿಸ್ಕೊಳ್ಳೋಣ. ಆಗಾಗ ಮಧ್ಯದಲ್ಲಿ ತೆಗೆದು ಸ್ವಲ್ಪ ತಿರುಗಿಸ್ಕೋಬೇಕಾಗತ್ತೆ. ನೋಡಿ ಕುದೀತಾ ಇದೆ, ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಈಗ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಕುದ್ದಿದೆ. ಈಗ ಲಾಸ್ಟಲ್ಲಿ ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಗೀನ ಆ್ಯಡ್ ಮಾಡ್ತಾಯಿದ್ದೀನಿ. ಗೀ ಆದರೂ ತುಪ್ಪನಾದರೂ ಆ್ಯಡ್ ಮಾಡ್ಕೋಬೋದು ಅಥವಾ ಬೆಣ್ಣೆನಾದರೂ ಆ್ಯಡ್ ಮಾಡ್ಕೋಬೋದು. ಇದು ನಾನು ಇಂಗ್ರೀಡಿಯೆಂಟ್ಸ್ ಹೇಳುವಾಗ ಮಿಸ್ ಮಾಡಿದ್ದೆ. ಇದನ್ನು ಕೂಡ ಆ್ಯಡ್ ಮಾಡಬೇಕು. ಲಾಸ್ಟಲ್ಲಿ ಚೆನ್ನಾಗೆಲ್ಲ ಕುದ್ದಾದಮೇಲೆ 3 ಟೇಬಲ್ ಸ್ಪೂನಷ್ಟು ತುಪ್ಪ ಅಥವಾ ಬೆಣ್ಣೆನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡಾದ್ಮೇಲೆ ಒಂದು ಬಾಯ್ಲ್ ಬಂದರೆ ಸಾಕು. ಈಗ ಇದ್ಕದ ಬೇಳೆ ರೆಡಿಯಾಗಿದೆ. ನಮ್ಮ ಮನೆಯಲ್ಲಿ ಇದನ್ನು ಇದ್ಕದ ಬೇಳೆ ಅಂತಲೇ ಹೇಳ್ತೀವಿ. ಇದು ಗೊಜ್ಜಾದರೂ ಹೇಳ್ಬೋದು, ಗ್ರೇವಿನಾದರೂ ಹೇಳ್ಬೋದು. ಬಟ್ ಒಂದು ಡಿಫ್ರೆಂಟ್ ಸ್ಟೈಲ್ನಲ್ಲಿ ಡಿಫ್ರೆಂಟ್ ಫ್ಲೇವರ್ ಇರೋವಂಥ ರೆಸಿಪಿ ಇದು. ನಿಮ್ಮ ಮನೆಯಲ್ಲೂ ಕೂಡ ಇದನ್ನು ಟ್ರೈ ಮಾಡಿ. ಇದು ದೋಸೆ, ಚಪಾತಿ, ಪೂರಿ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಾಧಾರಣವಾಗಿ ಇದ್ಕದ ಬೇಳೆನ ಆಲೂಗೆಡ್ಡೆ, ಬದನೆಕಾಯಿ ಹಾಕಿಬಿಟ್ಟು ಎಲ್ಲರ ಮನೇಲೂ ಮಸಾಲೆ ಇಟ್ಟು ಸಾಂಬಾರು ಮಾಡ್ತಾರೆ. ಬಟ್ ಇದು ಬೇರೆ ಥರನೇ ಟೇಸ್ಟು ಮತ್ತು ಫ್ಲೇವರ್ ಇರೋವಂಥ ರೆಸಿಪಿ. ನಿಮ್ಮ ಮನೆಯಲ್ಲೂ ಕೂಡ ಇದನ್ನ ಒಂದು ಸತಿ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಪದೇ ಪದೇ ಅವರೆಕಾಳು ಸೀಸನ್ ಬಂದಾಗೆಲ್ಲ ಇದನ್ನು ಮಾಡ್ಕೋತೀರಾ. ನಿಮ್ಮ ಮನೇಲಿ ಟ್ರೈ ಮಾಡಿ. ಇದನ್ನು ಹೇಗೆ ಅನಿಸ್ತೋ ಅನ್ನೋದನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಅವರೆಕಾಳು ಸೀಸನ್ ಶುರುವಾಗಿದೆ. ಅವರೆಕಾಳನ್ನ ಬಳಸಿ ಎಷ್ಟು ಥರ ಅಡುಗೆಗಳನ್ನ ಮಾಡ್ಬೋದು ಅನ್ನೋದನ್ನ ನಮ್ಮ ಕುಕ್ರಿ ಚಾನಲ್ನಲ್ಲಿ ನಾನು ತೋರಿಸ್ಕೊಡ್ತೀನಿ. ಆ ಎಲ್ಲ ರೆಸಿಪೀಸ್ನ ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ಮರೀದೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದಕ್ಕೆ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ.